ಸಂಬಂಧಿತರಿಗೆ ಗುರುಪೌರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇವತ್ತಿನ ದಿನ ವಿಶೇಷವಾಗಿ ಸಮಾಜ ನಮಗೇನು ಕೊಟ್ಟಿದೆ, ಗ್ರಾಮ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾವೇನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಾವು ವಿಚಾರಿಸಿಕೊಂಡಾಗ ನಮ್ಮ ಒಂದು ಬೆಂಗಳೂರಿನ ಟೀಮ್ ಮಲ್ಲಯ್ಯ ತಂಡ ತಮ್ಮೆಲ್ಲರಿಗೂ ಗೊತ್ತು, ಕಳೆದ 11 ವರ್ಷಗಳಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ. ಸೊ ನಮ್ಮೆಲ್ಲರಿಗೂ ಕಳೆದ 11 ವರ್ಷಗಳಿಂದ ಮಾಧ್ಯಮ ಮಿತ್ರರು ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಗಳನ್ನು ತಾವೆಲ್ಲರೂ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತುಂಬಾ ಅತ್ಯುನ್ನತವಾಗಿ ಒಂದು ಪ್ರಚಾರವನ್ನು ನೀಡಿದ್ರಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈ ಒಂದು ಡಾಕ್ಯುಮೆಂಟೇಶನ್ ಅನ್ನು ರೆಡಿ ಮಾಡ್ಕೊಂಡು ಮಾಡಿದ್ವಿ. 2011ರಲ್ಲಿ ನಡೆದಂತ ಒಂದು ಮೊದಲನೇ ಬಾರಿಗೆ 108 ಅಡಿ ಧ್ವಜ ಇಡೀ ನಾಡಿನ ಗಮನ ಸೆಳೆದಿತ್ತು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿ ಆಗಿತ್ತು. ಪಟ್ಟಣದ ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲೂ ಕೂಡ ಅಮೀನ್ಗಢದ ಬಗ್ಗೆ ಪ್ರಪ್ರಥಮ ಬಾರಿಗೆ ಬರುವಂತ ಒಂದು ಹೆಮ್ಮೆ ಕೂಡ ಬರೆಸಿದಂತ ಹೆಮ್ಮೆ ಕೂಡ ನಮಗಿದೆ. ಈಗ ನಾವು ಮಾಡ್ತಾ ಇರುವಂತ ಕಾರ್ಯಕ್ರಮದ ಬಗ್ಗೆ ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ, ಇದೊಂದು ಐತಿಹಾಸಿಕ ಮೈಲಿಗಲ್ಲನ್ನ ಹುಟ್ಟು ಹಾಕಲೇ ಇರುವಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾರ್ಯಕ್ರಮ 10 ಹಲವು ದಾಖಲೆಗಳಿಗೆ ಸಾಕ್ಷಿ ಆಗಲಿದೆ. ವಿಶೇಷವಾಗಿ ನಾವೆಲ್ಲ ಕೇಳ್ತಾ ಇರ್ತೀವಿ, ಈ 2 ಮನೆ ಮೇಲ್ಛಾವಣಿ ಕುಸಿದು 2 ಸಾವು 4 ಸಾವು ಹಿಂಗೆಲ್ಲ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ. ಆದ್ರೆ ಅದು ನಮ್ಮೂರಲ್ಲೂ ಆಗುವಂತ ಒಂದು ಸಂದರ್ಭ ಬೇಡ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ವಿಶೇಷವಾಗಿ ಮಲ್ಲಯ್ಯನ ಒಂದು ಏನು ಪಾದಯಾತ್ರೆ ಮಾಡ್ತಾರ, ಆ ಪಾದಯಾತ್ರೆಗೆ ದಾಸೋಹ ಸೇವೆಗೈತಾ ಈವಾಗ್ಲೂ ಕೂಡ ದಾಸೋಹ ಮಾಡ್ತಾ ಇರುವಂತ ಶ್ರೀ ಮಂಗಳಮ್ಮ ತಾಯಿ ಅವರಿಗೆ ಮನೆ ಬಿದ್ದಿತ್ತು. ನಾವು ಅವ್ರ ಮಗಳ ಎಜುಕೇಶನ್ಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂದ್ವಿ. ಇಲ್ಲ, ನೀವು ನಮ್ಗೆ ದಯವಿಟ್ಟು ಮನೆ ಬಿದ್ದಿದೆ ಸರ, ಮನೆ ಕಟ್ಟಿಸ್ಕೊಡ್ರಿ ಅಂದ್ರು. ನಾವು ಒಂದು ಬೆಂಗಳೂರಿನ ಟೀಮ್ ಮಲ್ಲಯ್ಯ ತಂಡ ಮತ್ತೆ ಅಮ್ಮ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆ, ಅಮ್ಮ ಫೌಂಡೇಶನ್ ಹೆಲ್ಪ್ ಅಂಡ್ ಗ್ರೋ ಅನ್ನುವಂಥ ನಮ್ಮ ಆತ್ಮೀಯ ಸ್ನೇಹಿತರ ಒಂದು ಫೌಂಡೇಶನ್ ವತಿಯಿಂದ ಮನೆ ಕಟ್ಟಿಸ್ಕೊಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಕಳೆದ ವರ್ಷದ ಶ್ರಾವಣ ಮಾಸದಲ್ಲಿ ಸುಮಾರು 100 ಜನ ಒಂದು ನಮ್ಮ ಯುವಕರ ತಂಡದೊಂದಿಗೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಆಗಿ 2 ದಿನಗಳ ಆಗಿತ್ತು. ಬೇಬಿ ಚೌಹಾಣ್ ಅವರ ಒಂದು ಸಾರಥ್ಯದಲ್ಲಿ ನಾಡಿನ ನಮ್ಮ ಅಮೀನ್ಗಢ ಗ್ರಾಮದ ಎಲ್ಲ ಗುರು ಹಿರಿಯರೊಂದಿಗೆ ಆ ಒಂದು ಪೂಜೆ ಮಾಡಿ ಆ ಒಂದು ಕಾರ್ಯವನ್ನು ಆರಂಭಿಸಿದ್ವಿ. ಇದೀಗ ಆ ಮನೆ ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದು, ಆ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಶ್ರೀಶೈಲದ ಮಹಾಜಗದ್ಗುರುಗಳು ಆಗಮಿಸ್ತಾ ಇರೋದು ಮೊದಲನೇ ವಿಶೇಷ. ಅಮೀನ್ಗಢಕ್ಕೆ ಸುಮಾರು ಸಲ ಆನ್ ದಿ ವೇ ಹಿಂಗ್ ಆಶ್ ಹೋಗಿರ್ಬೋದು, ಆದರೆ ಅಮೀನ್ಗಢದಲ್ಲಿ ಅವರ ಒಂದು ಭವ್ಯ ಮೆರವಣಿಗೆಯನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಇದು ಒಂದು ಇಡೀ ಗ್ರಾಮಕ್ಕೆ ಮತ್ತೆ ನಮ್ಮ ತಾಲೂಕಿಗೆ, ಜಿಲ್ಲೆಗೆ ಹೆಮ್ಮೆ ತರುವಂತ ಒಂದು ಸಂಗತಿ. ಇದರಲ್ಲಿ ನಮ್ಮ ಒಂದು ಫಂಕ್ಷನ್ ಅಲ್ಲಿ 2 ಪಾರ್ಟ್ ಇದೆ. ಮೊದಲನೇ ಪಾರ್ಟ್ ಒಂದು ಮೆರವಣಿಗೆ, 2ನೇ ಪಾರ್ಟ್ ಒಂದು ಸ್ಟೇಜ್ ಪ್ರೋಗ್ರಾಮ್, ಒಂದು ವೇದಿಕೆ ಸಮಾರಂಭ ಹಸ್ತಾಂತರದ್ದು. ಮೊದಲನೇದಾಗಿ ಭವ್ಯ ಮೆರವಣಿಗೆ ಮಾಡುವಾಗ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಶೈಲದ ಶ್ರೀಗಳದ ಒಂದು ಸಾರೋಟ್ನಲ್ಲಿ ನಾವು ಭವ್ಯವಾಗಿ ಸ್ವಾಗತ ಮಾಡ್ತೀವಿ. ಇದಕ್ಕೆ ವಿಶೇಷತೆ ಏನು ಅಂತಂದ್ರೆ, ಅಮೀನ್ಗಢದಿಂದ ಪ್ರಪ್ರಥಮ ಬಾರಿಗೆ 2 ಮರಗಾಲ್ ಹಾಕ್ತಾ ಇದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಮಲ್ಲಯ್ಯನ ಪಾದಯಾತ್ರೆಯಲ್ಲಿ ಫಸ್ಟ್ ಟೈಮ್ ಒಬ್ಬ ಮಹಿಳೆ ಮರಗಾಲ್ ಹಾಕ್ತಾ ಇರೋದು. ಇದು ನಿಜಕ್ಕೂ ನಮ್ಮ ಅಮೀನ್ಗಢ ಪಟ್ಟಣಕ್ಕೆ ಹೆಮ್ಮೆಯ ಸಂಗತಿ, ನಮ್ಮ ಹುನಗುಂದ ತಾಲೂಕಿಗೆ ಹೆಮ್ಮೆಯ ಸಂಗತಿ, ಬಾಗಲಕೋಟೆ ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ತೊಟ್ಟಲು ತೂಗುವಂತ ಮಹಿಳೆ ಜಗತ್ತನ್ನ ಆಳಬಲ್ಲಳು. ಆಮೇಲೆ ಇವತ್ತು ಗಗನಯಾತ್ರೆ ಕೂಡ ಮಾಡುವ ಮಟ್ಟಿಗೆ ಹೋಗಿದ್ದಾರೆ. ಅದೇ ರೀತಿ ನಾವು ಸಾಧನೆ ಮಾಡ್ತೇವೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯುವಕರ ಆಧ್ಯಾತ್ಮಿಕತೆ ಕಡೆಗೆ ಆಗಮಿಸ್ತಾ ಇರೋದು ನಿಜಕ್ಕೂ ನಮ್ಗೊಂದು ಹೆಮ್ಮೆಯ ಸಂಗತಿ. ಇದು ಈ ಒಂದು ಮೈಲ್ ಸ್ಟೋನ್ ಇದೆ, ಇದು ಹಿಸ್ಟಾರಿಕಲ್ ಮೈಲ್ ಸ್ಟೋನ್. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯರೊಬ್ಬರು ಪಾದಯಾತ್ರೆಗೆ ಮರಗಾಲು ಹಾಕ್ತಾ ಇರೋದು 1ನೇ ವಿಶೇಷತೆ. 2ನೇ ವಿಶೇಷತೆ ಏನು ಅಂತಂದ್ರೆ, ಮರಗಾಲು ಮಲ್ಲಯ್ಯಗಳು ತಾವು ಕೂಡ ಸಾಕಷ್ಟು ಸುದ್ದಿಗಳನ್ನ ಮಾಡಿ ಅವರಿಗೆ ಅವರ ವಿಶೇಷತೆಗಳನ್ನು ತಾವು ಮಾಧ್ಯಮಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿಕೊಟ್ಟಿದ್ದೀರಿ. ಆದ್ರೆ ಒಂದೇ ಒಂದು ವೇದಿಕೆಯಲ್ಲಿ 100 ಮರಗಾಲು ಮಲ್ಲಯ್ಯನ ಭಕ್ತರ ಸಮಾಗಮ ಆಗ್ತಾ ಇರೋದು ನಿಜಕ್ಕೂ ಒಂದು ಸಂತಸ.